ಈ ಮಳೆಗೆ ಎಲ್ಲರಿಗೂ ಊಟದ ಜೊತೆ ಒಂಚೂರು ಚಟ್ನಿ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಆದರೆ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ಆ ರೀತಿ ಟೈಮ್ ಇಲ್ಲದೆ ಇದ್ದಾಗ ಬದನೆಕಾಯಿ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಚಟ್ನಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ. ಇಲ್ಲಿ ಫಸ್ಟ್ ನಾನು ಒಂದು ಬದನೆಕಾಯಿನ ಈ ರೀತಿ ದೊಡ್ಡಕ್ಕೆ ರೌಂಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ದೊಡ್ಡದ ಬದನೆಕಾಯಿ ಬರುತ್ತಲ್ವ, ಅದನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಬಾಣಲಿನಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ದಪ್ಪ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ನಾನು ತುಂಬ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಸುಟ್ಬಿಟ್ಟೆಲ್ಲ ಚಟ್ನಿ ಮಾಡಲಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಬೇಯಿಸ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಒಂದು 5ರಿಂದ 10 ನಿಮಿಷದಲ್ಲಿ ಚಟ್ನಿ ರೆಡಿಯಾಗೋಗುತ್ತೆ. ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀರು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗುತ್ತೆ. ನೋಡಿ, ಇಲ್ಲಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾನು ಲಂಚ್ ಬಾಕ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಲಂಚ್ ಬಾಕ್ಸ್ ಸೀರೀಸ್ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಮಳೆಗೆ ಚಟ್ನಿಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ಊಟದ ಜೊತೆ 1 ಸ್ಪೂನ್ ಈ ಥರ ಚಟ್ನಿಗಳಿದ್ಬಿಟ್ರೆ ಊಟ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಮಸಿಯೋದು ಬರುತ್ತಲ್ವ, ಅದರಲ್ಲಿ ಚೆನ್ನಾಗಿ ಈ ಥರ ಮಸ್ಕೊತಾ ಇದ್ದೀನಿ. ನೀವು ಇದನ್ನು ಮಿಕ್ಸಿಗೆ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಮಿಕ್ಸಿ ಕೂಡ ಮಾಡ್ಕೋಬೋದು ಅಥವಾ ಕೈಯಲ್ಲಿ ಕೂಡ ಕಿವುಚ್ಕೋಬೋದು. ಬಟ್ ಈ ರೀತಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಆಗಿ ಉಪಯೋಗಿಸ್ಕೋಬೋದು. ಎಲ್ಲಾದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತರಿಯಾಗಿ ಈ ಸ್ಮ್ಯಾಶರಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಕೊಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಏನು ಕೊಟ್ಟಿಲ್ಲ, ಹಾಗೇ ಉಪಯೋಗಿಸ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.